ಬಹಳ ಬೇಸರದ ವಿಷಯ. ಸುಪ್ರೀಂ ಕೋರ್ಟ್ ಮತಾಧಿಕಾರವನ್ನ ಖಾತ್ರಿಪಡಿಸಬೇಕಾದಂತಹ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಸಂವಿಧಾನ ವಿರೋಧಿಯಾದಂತ ನಡೆಗಳಿಗೆ ಸಾಥ್ ಕೊಡುವ ರೀತಿಯ ತೀರ್ಪುಗಳನ್ನು ಕೊಡ್ತಾ ಇದೆ. ಸುಪ್ರೀಂ ಕೋರ್ಟಿಗೆ ಸಕಲ ಗೌರವಗಳೊಂದಿಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬರ್ತಾ ಇರುವಂತಹ ತೀರ್ಪುಗಳನ್ನ ನಾಗರಿಕರು ಗಮನಿಸಿದ್ರೆ ಅದು ಆಳುವ ಸರ್ಕಾರಗಳ ಡಿಕ್ಟೇಷನ್ ಇದ್ದಂಗಿದೆ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತಾಧಿಕಾರ ಸಂವಿಧಾನದತ್ತವಾಗಿ ಉಳಿಬೇಕು. ಯಾವ ಪ್ರಕ್ರಿಯೆಯನ್ನ ಕರ್ನಾಟಕದಲ್ಲಿ ಆರಂಭಿಸಿದರೆ ಅದರಲ್ಲಿ ಬರೀ ನಿರ್ದಿಷ್ಟವಾಗಿ ಒಂದು ಸಮುದಾಯ ಅಲ್ಲ, ಇಲ್ಲಿ ಅವರು ಅನುಸರಿಸ್ತಿರುವಂತಹ ಕ್ರಮದಿಂದ ನರಸಿಂಹಮೂರ್ತಿ ಅಂತಿದ್ರು ಮತಾಧಿಕಾರ ಕಳ್ಕೊಳ್ಳುವಂತ ಬಹಳ ಸ್ಪಷ್ಟವಾದಂತ ಅಂಶಗಳು ಗೋಚರಿಸ್ತಾ ಇವೆ. ಹಾಗಾಗಿ ಸಂವಿಧಾನ ವಿರೋಧಿಯಾದಂತಹ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ತಕ್ಷಣ ಅದು ಸಂವಿಧಾನ ದತ್ತ ಅಂತ ಹೇಳಿ ನಾವು ಒಪ್ಪೋದಿಕ್ಕೆ ಆಗೋದಿಲ್ಲ. ನಮ್ಗೆ ಅದರಿಂದ ಭಿನ್ನಮತ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಮತದ ಅಧಿಕಾರವನ್ನ ಕಸಿಯುವ ಯಾವುದೇ ನಡೆಗಳನ್ನ ಸಿಪಿಐಎಂ ಪಕ್ಷವಾಗಿ ನಾವು ವಿರೋಧ ಮಾಡ್ತೀವಿ. ಈ ಪ್ರಜ್ಞಾವಂತ ಮತದಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ SIR ವಿರುದ್ಧ ಪ್ರತಿಭಟನೆ ಅಂದ್ರೆ ಮತದಾರರ ಹಕ್ಕುಗಳನ್ನ ಕಿತ್ತುಕೊಳ್ಳುವಂತ ಈ SIR ವಿರುದ್ಧ ನಾವು ಸಟದ ನಿಲ್ಲದೆ ಹೋದ್ರೆ ನಾವು ಮತದಾರ ಆಗಲ್ಲ ಅಂದ್ರೆ ನಾವು ಮತದಾನ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಇವರು ಪ್ರಜಾಪ್ರಭುತ್ವವನ್ನ ಆಂತರಿಕವಾಗಿ ಈ SIR ಮೂಲಕ ಒಂದು ನಿರ್ವೀರ್ಯ ಮಾಡೋದಕ್ಕೆ ಅಥವಾ ಅದನ್ನು ದುರ್ಬಲಗೊಳಿಸಿ ಸರ್ವಾಧಿಕಾರಿ ಸರ್ಕಾರವನ್ನ ಮಾಡಲಿಕ್ಕೆ ಇವೆಲ್ಲ ತಂತ್ರ ಮಾಡ್ತಾ ಇದ್ದಾರೆ. ಈ ಸರ್ಕಾರ SIR ಇಂದ ಕೇಂದ್ರ ಸರ್ಕಾರ SIR ಅನ್ನ ಯಾಕೆ ನಾವು ವಿರೋಧಿಸ್ತೇವೆ ಅಂತಂದ್ರೆ ಈಗಾಗಲೇ ಚುನಾವಣೆ ನಡೆದಿರುವಂತ ರಾಜ್ಯಗಳಲ್ಲಿ ನಮ್ಗೆಲ್ಲ ಗೊತ್ತಾಗಿದೆ. ಈ SIR ಇಂದ ಲಕ್ಷಾಂತರ ಮತದಾರರು ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಅದರಿಂದ ಇದು ಮತದಾನದ ಹಕ್ಕನ್ನ ಕಸಿಯುವಂತ ಕಾಯ್ದೆ. ಅದಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮಗೆ ಗೊತ್ತಿರಬೇಕು, ಈಗಾಗಲೇ SIR ನಿಂದ ಮತವನ್ನ ಕಳ್ಕೊಳ್ತಕ್ಕಂತ ಯಾರು ಮತದಾರರಿದ್ದಾರೆ ಆ ಮತದಾರರಿಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಹಾಗೆಯೇ ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ, ಅಸ್ಸಾಂನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಾಗೆ ಮಂತ್ರಿಗಳು ಪ್ರತಿಕ್ರಿಯಿಸಿ ಮಾತಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದ್ರೆ ಹಿಂದೆ ಇರ್ತಕ್ಕಂಥ ರಾಜಕೀಯ ಹುನ್ನಾರ ಬಹಳಷ್ಟು ದೊಡ್ಡದಿದೆ. ಅದನ್ನ ನಾವಿಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೇನು ಪ್ರತಿರೋಧ ಮಾಡ್ತಾ ಇದ್ದೀವಿ, ಕರ್ನಾಟಕ ಸರ್ಕಾರ ಕೂಡ್ಲೆ ಇದಕ್ಕೆ ಮಧ್ಯಪ್ರವೇಶವನ್ನ ಮಾಡಿ ಈ SIR ವಿರುದ್ಧವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನ ಅಸೆಂಬ್ಲಿಯಲ್ಲಿ ತಾಳ್ತಕ್ಕಂಥ ಒಂದು ದಿಟ್ಟತನವನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು ಈ ಕರ್ನಾಟಕ ಸರ್ಕಾರ. ಹಾಗೇನೆ ಯಾವೊಂದು ಮತದಾರರು ಸಹ ಈ ಮತದಾನದ ಹಕ್ಕಿನಿಂದ ವಂಚನೆಗೆ ಒಳಗಾಗ್ದಲೇನೆ, ಮತದಾನದ ಹಕ್ಕನ್ನ ಕಸಿದುಕೊಳ್ಳದಲೇನೆ ಸರ್ಕಾರವೇ ಅದಕ್ಕೆ ಅಗತ್ಯ ಇರ್ತಕ್ಕಂಥ ದಾಖಲಾತಿಗಳನ್ನ ಒದಗಿಸ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯವನ್ನ ಕೈಗೊಳ್ಳತಕ್ಕಂಥ ಒಂದು ಬದ್ಧತೆಯನ್ನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.